ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOUನಲ್ಲಿ ಸೆಕೆಂಡ್ ಸೆಮ್ MBAನಲ್ಲಿ ಬರೋ HRM ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ 2024 ಆ್ಯಂಡ್ 2025 ನೋಡ್ಕೊತಾ ಹೋಗೋಣ. ಇದು ಬೋತ್ ಜಾನ್ವರಿ ಆ್ಯಂಡ್ ಜುಲೈ ಸೈಕಲ್ ಆಗಿರುತ್ತೆ. ವಿಡಿಯೋ ಹೊರಗೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸ್ಟ್ರೈಟಾಗಿ ಇವಾಗ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್? ನೆಕ್ಸ್ಟ್, ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್? ನೆಕ್ಸ್ಟ್, ವಾಟ್ ಈಸ್ ಜಾಬ್ ಅನಾಲಿಸಿಸ್? ನೆಕ್ಸ್ಟ್, ವಾಟ್ ಈಸ್ ರಿಕ್ರೂಟ್ಮೆಂಟ್? ನೆಕ್ಸ್ಟ್, ವಾಟ್ ಆರ್ ಇಂಟರ್ವಲ್ ಸೋರ್ಸ್? ನಿಮಗೆ ಏನಾದರೂ ಕ್ವೈರೀಸ್ ಬೇರೆ ಏನಾದರೂ ಇದ್ದರೆ ನಾನು ಆರ್ಜೆ ಆಂಗ್ರಿ ಬರ್ಡ್ ಅಂತ ನನ್ನ ಇನ್ಸ್ಟಾ ಐಡಿ ಇರುತ್ತೆ, ಅದರಲ್ಲಿ ಬಂದು ಟೆಕ್ಸ್ಟ್ ಮಾಡ್ಬೋದು, ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ, ಸಿಕ್ಸ್ತ್, ವಾಟ್ ಆರ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್? ನೆಕ್ಸ್ಟ್, ವಾಟ್ ಈಸ್ ಸೆಲೆಕ್ಷನ್? ನೆಕ್ಸ್ಟ್, ವಾಟ್ ಆರ್ ದಿ ಟೈಪ್ಸ್ ಆಫ್ ಟೆಸ್ಟ್? ನೆಕ್ಸ್ಟ್, ವಾಟ್ ಈಸ್ ಆರ್ಗನೈಸೇಷನಲ್ ಲರ್ನಿಂಗ್? Next, what is behavioral change to be implemented should be encouraged at all the times? ಇಷ್ಟು ನೀವು ಬರ್ಕೊತಿದ್ದೀರಾ ಅನಿಸುತ್ತೆ. ಅಷ್ಟು ಮಾಡಿ ಏನಾದ್ರು ಸ್ಕ್ರಾಲ್ ಮಾಡ್ತಿದ್ರೆ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ ಅನಿಸುತ್ತೆ. ಸೊ ನೀವು ಡಿಸ್ಟ್ರಾಕ್ಟ್ ಆಗದೆ ನೋಟ್ ಡೌನ್ ಮಾಡ್ಕೋಬೋದು ಈ ಕ್ವಶನ್ಸ್ನ. ಹೇಗಪ್ಪ ಅಂದರೆ, ಈ ವಿಡಿಯೋದು ಆಡಿಯೋ ಏನಿದೆಯೋ ಅದನ್ನು ನನ್ನ ಸ್ಪಾಟಿಫೈಯಲ್ಲಿ ಹಾಕಿದ್ದೀನಿ. ನಮ್ಮ ಸ್ಪಾಟಿಫೈ ಐ ಡಿ ಬಂದು ಆರ್ಜೆ ಆಂಗ್ರಿ ಬರ್ಡ್ ಕನ್ನಡ ಅಂತ. ಅದರಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ದು ಆಡಿಯೋ ಮಾತ್ರ ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ. ಯೂಟ್ಯೂಬಲ್ಲಿ ಡಿಸ್ಟ್ರಾಕ್ಟ್ ಆಗ್ತೀನಿ ಅನ್ನೋರು ಸ್ಪಾಟಿಫೈಲಿ ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ, ವಾಟ್ ಆರ್ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಮೆಥಡ್ಸ್? ನೆಕ್ಸ್ಟ್, ವಾಟ್ ಆರ್ ದಿ ಟೈಪ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್? ನೆಕ್ಸ್ಟ್, ವಾಟ್ ಈಸ್ ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಟ್ಸ್ ಟೈಪ್ಸ್? ನೆಕ್ಸ್ಟ್, ವಾಟ್ ಈಸ್ ಸಪ್ಲಿಮೆಂಟ್ರಿ ಕಾಂಪನ್ಸೇಷನ್? ನೆಕ್ಸ್ಟ್, what is wages and salary administration? Next, what is dearness allowance? Next, what are the incentives at work? Next, what are the types of incentive plans? Next, what are based plans? Next, what are output based plans? ಇಷ್ಟು ಕ್ವಶನ್ಸ್ ಮಾತ್ರ ಕೊಡ್ತಿದ್ದೀರಲ್ಲ ಅಕ್ಕ, ನಾವು ಇದ್ರದ್ದು ಆನ್ಸರ್ ಹೆಂಗೆ ಹುಡುಕ್ತೀವಂತ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇವಾಗ ನಾನು ಏನೆಲ್ಲ ಕ್ವಶನ್ಸ್ ಕೊಡ್ತಿದ್ದೀನೋ ಅದ್ರದ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಬ್ಜೆಕ್ಟ್ ವೈಸ್ ನಾನು ಕ್ವಶನ್ಸ್ ವಿತ್ ಆನ್ಸರ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಐ ಡಿ ಬಂದು ಆರ್ಜೆ ಆಂಗ್ರಿ ಬರ್ಡ್ ಅಂತ. ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಪ್ರತಿಯೊಂದು ಸಬ್ಜೆಕ್ಟ್ದು ಕ್ವಶನ್ಸ್ ವಿತ್ ಆನ್ಸರ್ಸ್ ಪೋಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ, ವಾಟ್ ಆರ್ ದಿ ಹಿಸ್ಟ್ರಿ, features, nature and scope of human resource management? Next, what is difference between personal management and human resource management? Next, what are the functions of human resource management? Next, what are the current restructuring trends in human resource management? Next, what are the changing environment and duties of human resource management? Next, what are the human resource strategic roles of human resource management? Next, what are the human resource roles of strategic partner? Next, what are the challenges and choice of human resource strategies? Next, what is stress management and what is the need for stress and excess and source of stress and techniques of stress? ಇದು ಬಿಟ್ ಕನ್ಫ್ಯೂಸ್ ಆಗ್ಬೋದು. ಸೆಕೆಂಡ್ ಕ್ವಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ದಿ ನೀಡ್ ಫಾರ್ ಸ್ಟ್ರೆಸ್ ಆ್ಯಂಡ್ ಎಕ್ಸಸ್, ಆ್ಯಂಡ್ ನೆಕ್ಸ್ಟ್ ಬಂದು ಸೋರ್ಸ್ ಆಫ್ ಸ್ಟ್ರೆಸ್ ಏನು ಅಂತ. ನೆಕ್ಸ್ಟ್ ಕೊನೆ ಕ್ವಶನ್ ಯಾವುದಾಗಿರುತ್ತೆ ಅಂದರೆ, ವಾಟ್ ಆರ್ ಕಂಟ್ರೋಲ್ ಆ್ಯಂಡ್ ರಿಲೀಫ್?
ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತೀನಿ. ನಿಮಗೆ ಜಾಬ್ ರಿಲೇಟೆಡ್ ಏನಾದರೂ ಕ್ವೈರೀಸ್ ಇದೆ ಆರ್ ಹೆಂಗೆ ಜಾಬ್ ಹುಡುಕೋದು ಆರ್ ನಾನು ಹುಡುಕೋ ಜಾಬ್ ನನಗೆ ಪ್ರಾಪರಾಗಿ ಸಿಗ್ತಿಲ್ಲ ಅನ್ನೋರು ಲಿಂಕ್ಡ್ಇನ್ನಲ್ಲಿ ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀವಿ. ನಂಬರ್ ಆಫ್ ರೆಕ್ರೂಟರ್ಸ್ ಆ್ಯಂಡ್ HRs ಕಡೆಯಿಂದ ಕನೆಕ್ಷನ್ಸ್ ಬಿಲ್ಡ್ ಮಾಡಿಕೊಂಡು ಅವ್ರು ಏನೆಲ್ಲ ಜಾಬ್ ರಿಕ್ವೈರ್ಮೆಂಟ್ಸ್ ಪೋಸ್ಟ್ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ನಾನು ರೀಪೋಸ್ಟ್ ಮಾಡ್ಕೊತಾ ಹೋಗ್ತೀನಿ. ಸೊ ನೀವು ನನ್ನ ಒಬ್ಬಳನ್ನ ಕನೆಕ್ಷನಲ್ಲಿ ಬಿಲ್ಡ್ ಮಾಡಿಕೊಂಡ್ರೆ ಸಾಕು. ಸೊ ದಟ್ ನೀವು ನಂಬರ್ ಆಫ್ ಜಾಬ್ ವೇಕೆನ್ಸೀಸ್ನ ಒಂದೇ ಕಡೆ ನೋಡ್ಬೋದು. ಸೊ ಮಿಸ್ ಮಾಡಿದ್ರೆ ಅಲ್ಲೂ ಒಂದ್ಸರಿ ಚೆಕ್ಔಟ್ ಮಾಡ್ಕೊಡಿ. ನಮ್ಮ ಲಿಂಕ್ಡ್ಇನ್ ID ಬಂದು RJ Angry Bird ಕಾಡ ಅಂತ, ಆರ್ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೂ ಸಹ ನಿಮಗೆ ಸ್ಟ್ರೈಟ್ ಅವೇ ಅಲ್ಲಿ ಸಿಗತ್ತೆ. ನೆಕ್ಸ್ಟ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನಿಮ್ಮ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು. ಪಕ್ಕ ನಾನು ರಿಪ್ಲೈ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಮಿಸ್ ಮಾಡಿದೆ ನನ್ನ ಚಾನಲ್ RJ Angry Bird ಕಾಡಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಟಾಫಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಾವಿದ್ದೀವಿ. ಮಿಸ್ ಮಾಡಿ ಚೆಕ್ಔಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಿಯರ್ಸ್ ಆಲ್.